ಮಂಡ್ಯ ಜಿಲ್ಲಾ ವರದಿಗಾರ. ಈ ಬಾರಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಕೈಕೊಟ್ಟಂತ ಹಿನ್ನೆಲೆಯಲ್ಲಿ ಕೆರೆ ಜಲಾಶಯ ಭರ್ತಿಯಾಗಿಲ್ಲ. ಕೇವಲ 109 ಅಡಿ ಮಾತ್ರ ನೀರಿದೆ. ಮತ್ತೊಂದೆಡೆ ತಮಿಳುನಾಡಿಗೆ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ಕೆಆರ್ಎಸ್ ಅಣೆಕಟ್ಟೆಯಿಂದ ನೀರರಿಸ್ತಾ ಇದೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಸದ್ಯ ನಾನು ಕೆಆರ್ಎಸ್ ಅಣೆಕಟ್ಟೆಯ ಮುಂಭಾಗ ಇದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಕೆಆರ್ಎಸ್ ಅಣೆಕಟ್ಟೆಯ ಮುಂಭಾಗ ಇರುವಂತಹ ಕಾವೇರಿ ನದಿಯಲ್ಲಿ ನೀರರಿತಾ ಇದೆ. 5 ಗೇಟ್ಗಳ ಮೂಲಕ ಅಲ್ಪ ಪ್ರಮಾಣ ಅಂದ್ರೆ ಒಂದು ಗೇಟ್ ನಲ್ಲಿ ಸ್ವಲ್ಪ ಅಂತ ಹೇಳಿ 5 ಗೇಟ್ಗಳ ಮೂಲಕ ನೀರನ್ನ ಬಿಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಒಂದೇ ಗೇಟ್ ನಲ್ಲಿ ನೀರು ಬಿಟ್ರೆ ರೈತರ ಆಕ್ರೋಶಕ್ಕೆ ಗುರಿ ಆಗಬೇಕಾಗುತ್ತೆ ಅಂತ ಹೇಳಿ ಈ ರೀತಿ 5 ಗೇಟ್ಗಳಲ್ಲಿ ಸ್ವಲ್ಪ ನೀರು ಬಿಡುವ ಮೂಲಕ ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ನೀರಿನ ಪ್ರಮಾಣ 109 ಅಡಿ ಮಾತ್ರ ಇದೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬಂದಿರುವಂತದ್ದು. 15 ದಿನಗಳ ಕಾಲ 12,000 ಕ್ಯೂಸೆಕ್ ನೀರನ್ನ ನಿತ್ಯ ಹರಿಸಬೇಕು ಅಂತ ಹೇಳಿ ಸಿಡಬ್ಲ್ಯೂಎಂಎ ಆದೇಶ ಮಾಡಿತ್ತು. ಅದೇ ಆದೇಶವನ್ನ ಪಾಲನೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿತ್ತು. ಕಬಿನಿ ಜಲಾಶಯದಿಂದ ತಮಿಳುನಾಡಿಗೆ ನೀರು ಬಿಡ್ತಾ ಇದೀವಿ, ಯಾವುದೇ ಕಾರಣಕ್ಕೂ ಕೂಡ ಕೆಆರ್ಎಸ್ ಅಣೆಕಟ್ಟೆಯಿಂದ ನೀರು ಬಿಡ್ತಾ ಇಲ್ಲ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಆದ್ರೆ ನದಿಗೆ ನೀರು ಬಿಡ್ತಾ ಇರೋದು ಏನಕ್ಕೆ ಅಂತ ಹೇಳಿ ರೈತರು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. 2,300 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇರುವಂತದ್ದು. ಒಂದೆಡೆ ಮಳೆ ಇಲ್ಲದಂತೆ ಇರೋ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಂನ ಒಳ ಹರಿವಿನ ಪ್ರಮಾಣ 1,700 ಕ್ಯೂಸೆಕ್ ಕುಸಿತ ಆಗಿದೆ. ಈ ನಡುವೆ ಹೊರ ಹರಿವಿನ ಪ್ರಮಾಣ 2,300 ಕ್ಯೂಸೆಕ್ ಏರಿಕೆ ಆಗಿರುವಂತದ್ದು. ನಿನ್ನೆವರೆಗೂ ಕೂಡ ವಿಸಿ ನಾಲೆ ಸೇರಿದಂತೆ ಕೆಆರ್ಎಸ್ ಅಣೆಕಟ್ಟೆಯ ನಾಲೆಗಳಿಗೆ ನೀರನ್ನ ಬಿಡಲಾಗ್ತಾ ಇತ್ತು. ಇದೀಗ ನಾಲೆಗಳಿಗೆ ನೀರನ್ನ ನಿಲ್ಲಿಸಿ ತಮಿಳುನಾಡಿಗೆ ಮಾತ್ರ ನೀರನ್ನ ಹರಿಸ್ತಾ ಇದ್ದಾರೆ ಅಂತ ಹೇಳಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಕೂಡಲೇ ತಮಿಳುನಾಡಿಗೆ ಹರಿತಾ ಇರುವಂತಹ ನೀರನ್ನ ನಿಲ್ಲಿಸಬೇಕು, ರಾಜ್ಯದ ರೈತರ ಹಿತವನ್ನ ಕಾಯಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಮತ್ತೊಂದೆಡೆ ರಾಜ್ಯ ಸರ್ಕಾರ ಈ ಹೊತ್ತಿನಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತದೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಒಟ್ಟಾರೆ ಹೇಳೋದಾದ್ರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಈ ಬಾರಿ ಮಳೆ ಕೈ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಮ್ ಭರ್ತಿ ಆಗಿಲ್ಲ. ಮತ್ತೊಂದೆಡೆ ಮುಂದೆ ಕುಡಿಯೋ ನೀರಿಗೂ ಸಮಸ್ಯೆ ಎದುರಾಗುವಂತ ಆತಂಕ ಇರುವ ಹೊತ್ತಿನಲ್ಲಿ ತಮಿಳುನಾಡಿಗೆ ಕದ್ದು ಮುಚ್ಚಿ ರಾಜ್ಯ ಸರ್ಕಾರ ನೀರರಿಸ್ತಾ ಇದೆ, ಸುಳ್ಳು ಮಾಹಿತಿಯನ್ನ ರೈತರಿಗೆ ನೀಡುತ್ತಿದೆ ಅಂತ ಹೇಳಿ ಆರೋಪ ಕೇಳಿ ಬಂದಿರುವಂತದ್ದು. ಆದ್ರೆ ರಾಜ್ಯ ಸರ್ಕಾರ ಇದನ್ನ ಒಪ್ತಿಲ್ಲ. ನಾವು ತಮಿಳುನಾಡಿಗೆ ಕೆಆರ್ಎಸ್ ಅಣೆಕಟ್ಟೆಯಿಂದ ನೀರು ಬಿಡ್ತಾ ಇಲ್ಲ, ನಾವು ನಾಲೆಗಳು ಹಾಗೂ ಕುಡಿಯೋ ನೀರಿಗೆ ಮಾತ್ರ ಕೆಆರ್ಎಸ್ ಅಣೆಕಟ್ಟೆಯಿಂದ ನೀರು ಬಿಟ್ಟಿದ್ದೀವಿ, ನಾವು ಕಬಿನಿ ಜಲಾಶಯದಿಂದ ತಮಿಳುನಾಡಿಗೆ ನೀರು ಬಿಟ್ಟಿರುವುದು ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ತಮಿಳುನಾಡಿಗೆ ನೀರು ಬಿಡ್ತಿಲ್ಲ ಅಂತ ಹೇಳಿದ್ರೆ ನದಿಗೆ ಇಷ್ಟು ಪ್ರಮಾಣದ ನೀರನ್ನ ಯಾಕೆ ಹರಿಸ್ತಾ ಇದ್ದಾರೆ ಅಂತ ಹೇಳಿ ರೈತರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮುಂದೆ ಸರ್ಕಾರದ ನಡೆ ಹೇಗಿರುತ್ತೆ, ಜೊತೆಗೆ ರೈತರ ಆಕ್ರೋಶ ಮತ್ತಷ್ಟು ಹೆಚ್ಚಾಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಇದಿಷ್ಟು ಕೆಆರ್ಎಸ್ ಡ್ಯಾಮ್ನ ಸುದ್ದಿ ಆಗಿತ್ತು. ಮುಂದಿನ ವರದಿಯನ್ನ ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು.